ವೆಲ್ಕಮ್ ಬ್ಯಾಕ್. ಬಂಗಾರಿ ಐಶ್ವರ್ಯ ವಂಚನೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮರ್ತೋಗ್ಬೇಡಿ, ಈ ಕೆಜಿ ಗಟ್ಟಲೆ ಚಿನ್ನಾಭರಣ ಲೂಟಿ ಮಾಡಿದ್ಲಲ್ಲ, ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ರಾಜಕೀಯ ನಾಯಕರು ಬಂದು ಹೋದ್ರು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗ ಮತ್ತೊಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಇದು ವಂಚಕಿ ಐಶ್ವರ್ಯ ಪೊಲೀಸ್ ಅಧಿಕಾರಿಯ ಕಥೆ. ಸಿಕ್ಕವರಿಗೆ ಟೋಪಿ, ಪೊಲೀಸ್ ಅಧಿಕಾರಿಯ ಜೊತೆ ಟ್ರಿಪ್ ಅಂತೆ. ಐಶ್ವರ್ಯ ಮೊಬೈಲ್ನಲ್ಲಿ ಅಧಿಕಾರಿಯ ಗೋವಾ ಸ್ಟೋರಿ ಇರೋದು ಪತ್ತೆಯಾಗಿದೆ. ಐಶ್ವರ್ಯಗೆ ಇದೇ ಅಧಿಕಾರಿ ಸಿಡಿಆರ್ ನೀಡಿರುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸಿಪಿ ಚಂದನ್ ಅವರು ಎಂಟ್ರಿ ಆಗಿದ್ದಾರೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ಇದೀಗ ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಅದೇನಂತೀರಾ ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೊಲೀಸ್ ಅಧಿಕಾರಿಯೊಬ್ಬರ ಜೊತೆ ಐಶು ಗೋವಾ ಟ್ರಿಪ್. ವಂಚಕಿ ಐಶ್ವರ್ಯ ಗೌಡ ಕಹಾನಿ ಬಗೆದಷ್ಟು ಬಯಲಾಗ್ತಿದ್ದು ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಐಶ್ವರ್ಯ ಗೌಡ ಗೋವಾ ಟ್ರಿಪ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸಿಕ್ಕವರಿಗೆ ವಂಚಿಸಿ ಗೋವಾಗೆ ಹೋಗಿದ್ರು ಎನ್ನಲಾಗಿದೆ. ಈ ಬಗ್ಗೆ ಇದಕ್ಕೆ ಸಂಬಂಧಿಸಿದ ಟಿಕೆಟ್ ಹಾಗೂ ಪೊಲೀಸ್ ಅಧಿಕಾರಿ ಜೊತೆಗಿನ ಫೋಟೋ ಕೂಡ ಲಭ್ಯವಾಗಿದೆಯಂತೆ. ಆ ಪೊಲೀಸ್ ಅಧಿಕಾರಿ ಐಶ್ವರ್ಯ ಗೌಡಗೆ ಸಿಡಿಆರ್ ನೀಡಿರುವ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಗೆ ಇಳಿದಿದ್ದಾರೆ. ಈಗಾಗಲೇ ಸರ್ವಿಸ್ ಪ್ರೊವೈಡರ್ಗೆ ಮಾಹಿತಿ ಕೇಳಿರುವ ಪೊಲೀಸರು ಯಾವ ಅಧಿಕಾರಿ ಸಿಡಿಆರ್ ಪಡೆದಿದ್ದಾರೆ ಎಂಬ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣವನ್ನ ಎಸಿಪಿ ಚಂದನ್ ಕೈಗೆತ್ತಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸಜ್ಜಾಗಿದ್ದಾರೆ. ಅಲ್ಲದೆ ಸಿಡಿಆರ್ ತೆಗೆಯಲು ಪೊಲೀಸ್ ಅಧಿಕಾರಿಯೊಬ್ಬರ ಸಹಾಯ ಪಡೆದಿರುವ ಐಶ್ವರ್ಯ ಮತ್ತು ಆಕೆಯ ಪತಿ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಆ ಅಧಿಕಾರಿಯ ಜೊತೆಯಲ್ಲಿರುವ ಕೆಲವರಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಈ ಐಶ್ವರ್ಯ ಗೌಡ ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ಆ ಪೊಲೀಸ್ ಅಧಿಕಾರಿಗೆ ನೀಡಿರುವ ಬಗ್ಗೆಯೂ ಮಾಹಿತಿ ಇದೆಯಂತೆ. ಇದರಿಂದ ಆ ಪೊಲೀಸ್ ಅಧಿಕಾರಿ ಮತ್ತು ಈಕೆಯ ಬ್ಯಾಂಕ್ ಖಾತೆಯ ವರ್ಗಾವಣೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ವೇಳೆ ಪೊಲೀಸ್ ಅಧಿಕಾರಿಗೆ ಹಣ ಏನಾದರೂ ವರ್ಗಾವಣೆ ಮಾಡಿದ್ದಾರಾ, ಸಿಡಿಆರ್ ತೆಗೆಯಲು ಹಣ ಪಡೆದಿದ್ದಾರಾ, ಈಕೆಯ ಜೊತೆ ಯಾವ್ಯಾವ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಷ್ಟು ಕೆಜಿ ವಂಚನೆ ಇದು? ಎಷ್ಟು ಕೋಟಿ ಇದು? 20 ಕೋಟಿ. 14 ಕೆಜಿನೋ 24. ಈಗ ನರೇಂದ್ರ ಅವರು ಬಂದೋದ್ರು, ಅಂದ್ರೆ ತುಂಬಾ ಜನ ಬಂದೋದ್ರು, ರಾಜಕಾರಣಿಗಳು ಬಂದೋದ್ರು. ಪಾಪ ವಿನಯ್ ಕುಲಕರ್ಣಿ ಬಂದೋದ್ರು, ನರೇಂದ್ರ ಸ್ವಾಮಿ ಮಳವಳ್ಳಿ MLA, ಪಾಪ ಅವರ ಮಂತ್ರಿಗೇನೆ ಹೋಗುವಂಥ ಚಾನ್ಸಸ್ ಇದೆ ಸಿಗೋದಿದ್ರೆ. ಈಕೆ ವಂಚನೆ. ಆಮೇಲೆ ಪೊಲೀಸ್ ಪೊಲೀಸ್ ಮಾಮ ಗೋವಾ ಟ್ರಿಪ್ಪ. ಮತ್ತು ನೀವು ಹೆಂಗ್ರಿ ಕಾನೂನು ಸುವ್ಯವಸ್ಥೆ ಸರಿ ಮಾಡ್ತೀರಿ? ಅಲ್ಲಿ ಮೈಸೂರಲ್ಲಿ ಕಲ್ಲೆಸಿದ್ರಲ್ವಾ, ಇವಳು ಯಾರು ಐಶ್ವರ್ಯ ಆಂಟಿ ಒಂದು ಫೋನ್ ಮಾಡ್ತಾರೆ, ಪ್ಲೀಸ್ ಅವ್ರಿಗೆ ಏನು ಮಾಡಬೇಡಿ ಅಂತ ಅಂದ ತಕ್ಷಣ ನೀವು ಬಿದ್ದೋಗ್ಬಿಡ್ತೀರಿ, ಬನ್ನಿ ಗೋವಾ ಟ್ರಿಪ್ಗೆ ಹೋಗೋಣ ಅಂತಂದ್ರೆ ಏನ್ರಿ ನಿಮ್ಮ ಎಂಥ ಅವಕಾಶ ಭಗವಂತ ಕೊಟ್ಟಿದ್ದಾನೆ ರೀ ಪೊಲೀಸ್ ಅಧಿಕಾರಿ ನೀವು. ಆ ಪವರ್ ಯಾವಾಗ ಸಿಗೋದ್ರೆ ಅದು ಭಗವಂತ ಕೊಡುವಂಥ ಒಂದು ಪ್ರಕೃತಿ ಕೊಡುವಂಥ ಒಂದು ಅವಕಾಶ, ಅದನ್ನು ಹೆಂಗೆ ಬಳಸ್ಕೋಬೇಕು ನೀವು? ಇವ್ರ ಜೊತೆ ಟ್ರಿಪ್ ಅಂತೆ, ಮತ್ತು ಯಾರನ್ನು ನಂಬೋದು? ಪಾಪ ಅಲ್ಲಿ ಮೆಜೆಸ್ಟಿಕಲ್ಲಿ ಯಾರೋ ಪಿಕ್ ಪಾಕೆಟ್ ಮಾಡಿರ್ತಾನೆ, ಆ ಕೇರಳದಲ್ಲಿ ಯಾರೋ ಒಂದು ಬನ್ ಕದ್ದ, ಅವನನ್ನು ಕೋಡ್ ಸಾಯಿಸೋದು. ಪೊಲೀಸ್ ಯಾಕ್ರಿ ಇರೋದು? ಸಿಗ್ನಲ್ ಜಂಪ್ ಮಾಡುವಾಗ ಹಿಡಿಯಕ್ಕ? ಚೀಚಿ, ಹೆಲ್ಮೆಟ್ ಹಾಕಿಲ್ಲ ಹಿಡಿದು ಬಿಡೋದು ಅದಕ್ಕೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅದಕ್ಕೆ. ಯಾಕ್ರಿ ಪೊಲೀಸರ ಮಾನ ಮರ್ಯಾದೆ ತೆಗಿತೀರಿ? ರವಿ ಬೆಳಗರದ್ದು ಮಾತು ಹೇಳ್ತಾ ಇದ್ರು, ಒಂದು ರಾತ್ರಿ 12-1 ಗಂಟೆ ಹೊತ್ತಲ್ಲಿ ಒಂದು ಹೆಣ್ಣು ಮಗಳ ಗಂಡು ಮಗನ ಯಾರೇ ಆಗಿರಲಿ ನಿರ್ಜನ ಪ್ರದೇಶದಲ್ಲಿ ಹೋಗ್ತಾ ಇರುವಾಗ ಒಂದು 10 ಜನರ ಗುಂಪಿರುತ್ತೆ. ಆ 10 ಜನರ ಗುಂಪಿದ್ರೂ ಕೂಡ, ಪಾನಮತ್ತರಾಗಿದ್ದರೂ ಕೂಡ, ಒಬ್ಬ ಕಾಕಿ ಹಾಕಿರುವಂಥ ಸಣಕಲ, ನರಪೇತಲ ಅಂತೆಲ್ಲ ಹೇಳೋದು ಬೇಡ, ಒಬ್ಬ ಸಣಕಲ ಕಾನ್ಸ್ಟೇಬಲ್ ಒಂದು ಕಾಕಿ ಹಾಕ್ಕೊಂಡು ಒಂದು ಲಾಠಿ ಹಾಕ್ಕೊಂಡು ಹಿಂಗೆ ಬಂದಾಗ ಆ ಹೆಣ್ಣಾಗಲಿ ಗಂಡಾಗಲಿ ಅಲ್ಲೊಬ್ಬ ಪೊಲೀಸ್ ಇದ್ದಾನೆ ನನ್ನ ರಕ್ಷಣೆಗೆ ಅನ್ನುವಂಥ ಧೈರ್ಯ ಬರುತ್ತಲ್ಲ,
ಏನ್ರಿ ಮಾಡಕ್ಕೆ ಬಿಟ್ರಿ ಪೊಲೀಸ್ ಅನ್ನೋ ವಿಚಾರವನ್ನು CDR ಕೊಟ್ಬಿಟ್ರಂತೆ. ಎಲ್ಲ ಚಪ್ಪೆ ಸೋಡ. ಗೃಹ ಸಚಿವರೇ, ಮಂಗಳೂರು ಭಾಗದಲ್ಲಿ ಒಂದು ಮಾತಿದೆ, ಈ ಸೋಡಾ ಹಿಂಗೆ ಹೊಡಿತೀವಿ, ಹಾಂ, ಅದು ಒಳ್ಳೆ ಸೌಂಡ್ ಬರ್ಬೇಕು ಹಿಂಗೆ ಓಪನ್ ಮಾಡುವಾಗ ಟಿಸ್ಕ್ ಅಂತೇಳಿ. ಬಂದಿಲ್ಲ ಅಂತಂದರೆ ಆ ಚಪ್ಪೆ ಸೋಡಾ ಅಂತೀವಿ. ಹಂಗೆ ಆಗಬೇಡಿ ದಯವಿಟ್ಟು. ಈ ಹಿಂದೆ ಅರಗ ಜ್ಞಾನೇಂದ್ರ ಇದ್ರು, ಕಠಿಣ ಕ್ರಮ. ಯಾವ ಕಠಿಣ ಅನ್ನುವ ಪದಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಹೆಂಗೆ ಅಂದರೆ ಬೆಂಡೆತ್ತು ಬಿಡಬೇಕು, ಭಯ ಆಗಿಬಿಡ್ಬೇಕು. ಬನ್ನಿ, ಇದರ ಬಗ್ಗೆ ನಮ್ಮ ನಾಗರಾಜ್ ಅಪ್ಪಸಂದ್ರ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಯಾವ ಪೊಲೀಸ್ ಹೋಗಿರೋದು ಗೋವಾಕ್ಕೆ ಅವ್ರದ್ದೊಂದು ಫೋಟೋ ತಂದು ಕೊಡಿ, ಆಯಿತಾ? ಆಮೇಲೆ ಅವರು ಗೋವಾದತ್ತ ತಿರುಗಿ ಕೂಡ ನೋಡಬಾರ್ದು, ಹಂಗೆ ಮಾಡಕ್ಕೆ ಬಿಡ್ತೀವಿ. ಆಮೇಲೆ ಈ CDR ಕೊಡೋದಂದ್ರೇನು, ಅದರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಪ್ಲೀಸ್? ಜಯಪ್ರಕಾಶ್, ಏನು ವಂಚಕೆ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ CDR ಅನ್ನ ಆಕೆಗೆ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಏನು ಆ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಕ್ವೆಸ್ಟನ್ನು ಸರ್ವಿಸ್ ಪ್ರೊವೈಡರ್ಗಳಿಗೆ, ಏನು ಏರ್ಟೆಲ್ ಅಥವಾ BSNL ಏನೇನು ಮೊಬೈಲ್ ನೆಟ್ವರ್ಕ್ ಇದೆ ಅದಕ್ಕೆ ಒಂದು ರಿಕ್ವೆಸ್ಟನ್ನು ಪೊಲೀಸರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ ಆ ಅಧಿಕಾರಿ ಯಾರೋ, ಅಧಿಕಾರಿ ಫೋಟೋ ಎಲ್ಲವೂ ಸಿಗುವಂಥದ್ದು. ಇದು ಒಂದು ಕಡೆ ಆದರೆ CDR ಅಂದರೆ ಯಾವುದೇ ಒಂದು ನಂಬರ್ನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಲಾಗಿದೆ, ಯಾವ ನಂಬರ್ಗೆ ಕರೆ ಮಾಡಲಾಗಿದೆ, ಮತ್ತು ಎಷ್ಟು ಸೆಕೆಂಡ್ಗಳ ಕಾಲ ಅವ್ರ ಜೊತೆ ಮಾತನಾಡಲಾಗಿದೆ, ಯಾವ ನೆಟ್ವರ್ಕ್ನಿಂದ ಕರೆ ಹೋಗಿದೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಒಂದು CDRನಲ್ಲಿ ಇರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಇಮೇಲ್ ಮುಖಾಂತರ ರಿಕ್ವೆಸ್ಟನ್ನು ಕಳಿಸಿದ್ರೆ ಆ ರಿಕ್ವೆಸ್ಟ್ಗೆ ಅನುಗುಣವಾಗಿ ಅಪರಾಧಿಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತನಿಖಾ ಭಾಗವಾಗಿ CDRನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಈಗ ಐಶ್ವರ್ಯ ಕೇಸಲ್ಲಿ ಗೊತ್ತಾಗ್ತಾ ಇರೋದೇನಂತಂದರೆ, ಸಾಕಷ್ಟು ಜನ ರಾಜಕಾರಣಿಗಳ CDR ಅನ್ನು, ಸಾಕಷ್ಟು ಜನ ಏನು ಬಿಸ್ನೆಸ್ಮನ್ಗಳ ಒಂದು CDR ಅನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಐಶ್ವರ್ಯ ಪಡೆದುಕೊಳ್ತಾ ಇದ್ಲು ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆಕೆ ಮೊಬೈಲನ್ನು ಶೋಧನೆ ಮಾಡ್ತಾ ಇರಬೇಕಾದ್ರೆ FSLಗೆ ಕಳಿಸಿ ಅದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಈಕೆ ಬಳಿ ಅಕ್ರಮವಾಗಿ ಬಂದಿರತಕ್ಕಂಥ CDRಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳ CDRಗಳು ಸಿಗ್ತವೆ. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಗೋವಾಗೆ ಟ್ರಿಪ್ ಹೋಗಿರೋದು, ಮತ್ತು ಆಕೆ ಜೊತೆ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಐಶ್ವರ್ಯ ಮೊಬೈಲ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ACP ಚಂದನ್ ಅವರನ್ನು ನೇಮಕ ಮಾಡಿ ಪ್ರತ್ಯೇಕವಾಗಿ ಒಂದು FIR ಅನ್ನು ದಾಖಲಿಸಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಯಾರೆಲ್ಲ CDR ಅಂದರೆ ಒಬ್ಬ ರಾಜಕಾರಣಿ ಇರ್ಬೋದು, ರಾಮನಗರದ ಸಾಕಷ್ಟು ರಾಜಕಾರಣಿಗಳ ಒಂದು CDR ತೆಗೆಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲದಕ್ಕೂ ಇನ್ನು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನೋಡಿ, ಪೊಲೀಸರು ಹೊಲವೇ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅಂತ ಹೇಳಿ ಹಂಗಾಗೋಗಿದೆ. ಕೋಟ್ಯಾಂತರ ರೂಪಾಯಿ ಅಲ್ಲ, ತನಿಖೆ ಮಾಡ್ತಾ ಇದ್ದ ತನಿಖಾಧಿಕಾರಿನೇ ವರ್ಗಾವಣೆ ಆಗ್ತಾರೆ ಇದರಲ್ಲಿ. ಏನ್ರಿ ಅಪ್ಪ, 3.5 ಎಲ್ಲಿಗೆ ಬಂದು ಕೋಟಿ ನಿಂತಿದೆ ಹೆಚ್ಚು ಕಡಿಮೆ. ಆಮೇಲೆ ಪೊಲೀಸರು ನೀವು ಹಿಂಗಾದ್ರೆ ಹೆಂಗ್ರಪ್ಪ? ನೋಡಿ, ಇದು ಒಂದು ಸ್ಟೋರಿನಾ. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ,